ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿನಿಂದ ಬಂದ ದೇಹ ಮಣ್ಣಿಗೆ ಹೋಗಬೇಕು. ಹಾಗಂತ ನಮ್ಮ ದೇಹ ಮಣ್ಣಿನಿಂದ ಮಾಡಿದ ಅಂತ ಪ್ರಶ್ನೆ ಮಾಡಬೇಡಿ. ಇದು ಪ್ರಕೃತಿ ನಿಯಮ. ಮಣ್ಣನ್ನು ಯಾವ ರೀತಿ ಹದಗೊಳಿಸಿ ಅದಕ್ಕೆ ಆಕಾರವನ್ನು ಕೊಡುತ್ತೇವೆಯೋ ಅದೇ ಥರ ನಮ್ಮ ಜೀವನವು ಸುಂದರವಾಗಿ ರೂಪಿಸಿಕೊಂಡ್ರೆ ಅದೇ ಜೀವನ ಸಾರ್ಥಕ ಅಲ್ವಾ? ಹಾಗೆ ಕೊನೆಗೆ ಸೇರುವುದು ಮಣ್ಣನ್ನೇ. ಏನು ಹೇಳ್ತೀರಾ? ನಮಸ್ಕಾರ ಸ್ನೇಹಿತರೆ, ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಒಂದು ವಿಶಿಷ್ಟವಾದ ವಿಡಿಯೋದೊಂದಿಗೆ ಹಾಗೆ ಈ ಒಂದು ಚಾನಲ್ನಲ್ಲಿ ಒಂದು ವಿಶೇಷವಾದ ಟಾಪಿಕ್ ಅಂದರೆ ಸನಾತನ ಧರ್ಮ ಅನ್ನೋ ವಿಷಯದಲ್ಲಿ ನಾನು ಪದೇ ಪದೇ ಮಾತಾಡ್ತಾ ಹೋಗ್ತೀನಿ. ಪುನಃ ಇದನ್ನು ವಿಡಿಯೋವನ್ನು ಫಾಲೋ ಮಾಡಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಈ ವಾರದ ವಿಷಯದಲ್ಲಿ ಮಣ್ಣು ಅನ್ನೋ ಸಬ್ಜೆಕ್ಟನ್ನು ತಗೊಂಡು ಮಾತಾಡ್ತಾ ಇದ್ದೇನೆ. ಬರೋ ಗಣೇಶನ ಹಬ್ಬದಲ್ಲಿ ಮಣ್ಣಿನಿಂದ ಮಾಡಿದ ಗಣಪತಿಯೇ ಶ್ರೇಷ್ಠ. ಅದು ನಿಮಗೆಲ್ಲರಿಗೂ ಗೊತ್ತಲ್ವಾ? ಹಾಗಂತ ಎಲ್ಲ ಮಣ್ಣು ಗಣಪತಿ ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಆವೇ ಮಣ್ಣೇ ಆಗಬೇಕು. ಅದಕ್ಕೆ ಆ ಮಣ್ಣನ್ನು ಚೆನ್ನಾಗಿ ಹದಗೊಳಿಸಬೇಕು. ಅದಕ್ಕೆ ಭಕ್ತಿಯ ಆಕಾರವನ್ನು ಕೊಟ್ಟು ನಿಷ್ಠೆಯ ಬಣ್ಣ ಬಳಿದು ಪ್ರಾರ್ಥನೆಯ ಮೂಲಕ ಪೂಜೆ ಮಾಡ್ತೀವಿ ಅಲ್ವಾ? ಅಷ್ಟೇನಾ ಅಂತ ಕೇಳಬೇಡಿ, ಇದಕ್ಕೆ ಸಾಕಷ್ಟು ತಯಾರಿ ಬೇಕಾಗುತ್ತೆ. ಫ್ರೆಂಡ್ಸ್, ಇವತ್ತಿನ ಈ ಗಣಪತಿ ಮಾಡುವ ಒಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಇವತ್ತು ಮಂಗಳೂರಿನಲ್ಲಿ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ನಾವು ಅಲ್ಲಿ ಹೋಗುವ. ಹರಿದಾಸ್ ಲೇನ್ ಅಂತೇಳಿ ಮಂಗಳೂರಿನಲ್ಲಿ ಶ್ರೀ ಗಣೇಶ್ ಅನ್ನೋ ಮನೆಯಲ್ಲಿ ಇವರು ಕಳೆದ ಹಲವಾರು ವರ್ಷಗಳಿಂದ, ಹಲವಾರು ತಲೆಮಾರುಗಳಿಂದ ಒಂದು ಸಾಂಪ್ರದಾಯಿಕವಾದ ಒಂದು ಗಣೇಶನ ವಿಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರು ಎಷ್ಟು ವರ್ಷದಿಂದ ಮಾಡ್ತಾರೆ, ಎಷ್ಟೆಲ್ಲ ಮಾಡ್ತಾರೆ, ಎಷ್ಟು ತಲೆಮಾರಿನಿಂದ ಮಾಡ್ತಾರಲ್ಲ. ನಾವು ನಮ್ಮ ಭಜನಾ ಗುರುಗಳು ಹಾಗೂ ವೆಂಕಟೇಶ್ವರ ರಾವ್ ಅವರನ್ನೇ ಕೇಳೋಣ ಬನ್ನಿ. ಅವರು ನಮ್ಮ ಆತ್ಮೀಯರು ಹಾಗೂ ಗುರುಗಳು. ಬನ್ನಿ, ಅವರನ್ನು ಮಾತಾಡ್ಸೋಣ. ಈಗ ಗಣೇಶನ ಹಬ್ಬ ಬರ್ತಾ ಇದೆ. ಗಣೇಶನ ಮೂರ್ತಿಗಳನ್ನು ಮಾಡುವಂಥ ಒಂದು ಮಂಗಳೂರಿನ ಒಂದು ಪ್ರಸಿದ್ಧವಾದ ಸ್ಥಳ. ಇಲ್ಲಿ 95 ವರ್ಷಗಳಿಂದ, 94 ವರ್ಷ ಮುಗಿತು, ಈಗ 95 ವರ್ಷಗಳಿಂದ ಗಣೇಶನ ಮೂರ್ತಿ ಮಾಡಿರುವಂಥ ಒಂದು ಸ್ಥಳ ಗಣೇಶ ಕೃಪಾ ಅಂತೇಳಿ. ಇದು ಹರಿದಾಸ್ ಲೇನ್, ಮಂಗಳೂರು, ಮಣ್ಣಗುಡ್ಡದಲ್ಲಿ ಆಗಿರುವ ನಮ್ಮ ಭಜನಾ ಗುರುಗಳು, ಈ ಮೂರ್ತಿಯ ತಯಾರಕರು ಹಾಗೂ ಹಾರ್ಮೋನಿಯಂ ವಾದಕರು ಆದ ವೆಂಕಟೇಶ್ವರ ರಾವ್. ಇವರು ಒಂಥರ ಸಕಲ ಕಲಾ ವಲ್ಲಭರೆ. ಮಾತಾಡ್ಸೋಣ ಬನ್ನಿ. ಎಷ್ಟೊಂದು ಗಣಪತಿ ಸರ್ ಯಾವಾಗಿಂದ ಮಾಡ್ತಾ ಇದ್ರಿ? ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಇದು ಯಾವಾಗಿಂದ ಆಗ್ತಾ ಉಂಟು ನೀವು ಹೇಳಿ. ನಾವು ನಮಸ್ತೆ ಸಂಜನಾ ಕ್ರಿಯೇಷನ್ಸ್. ನಮಸ್ತೆ ಸರ್. ಕೆಲವೇ ದಿನಗಳ ಕ್ಷಣಗಣನೆ, ಎಸ್ ಸರ್. ಗೌರಿ ಗಣೇಶ ಹಬ್ಬದ ಸಂಭ್ರಮದ ಆಚರಣೆ. ನಮಗೆ ಸಂಭ್ರಮ 2 ತಿಂಗಳ ಹಿಂದೆಯೇ ಆಗಿದೆ. ಯಾಕಂತ ಹೇಳಿದ್ರೆ ನಮಗೆ ವಿಗ್ರಹ ರಚಕರಿಗೆ ಕನಿಷ್ಠ ಅವಧಿಯ ಅವಶ್ಯಕತೆ ಇದೆ. ಹೀಗಿರುವಾಗ ನಾವು ಗಣೇಶನ ಜನ್ಮ ನಕ್ಷತ್ರದಂದು, ಅಂದರೆ ಚಿತ್ರ ನಕ್ಷತ್ರದಂದು ಆವೆ ಮಣ್ಣನ್ನು ಸಿದ್ಧಪಡಿಸಿ ಮುಹೂರ್ತ ಮಾಡಿ ಸಾಂಪ್ರದಾಯಿಕವಾಗಿ ನಮ್ಮ ಗಣೇಶನ ವಿಗ್ರಹವನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಮನೆಯಲ್ಲಿ ಸುಮಾರು 240 ಮಿಕ್ಕಿ ಗಣೇಶನ ವಿಗ್ರಹದ ರಚನೆ ಮಾಡ್ತಾಯಿದ್ವಿ. ಅದನ್ನು ಮುಖ್ಯವಾಗಿ ಸಾರ್ವಜನಿಕ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ವಲಯಗಳಲ್ಲಿ ಆಚರಿಸುವಂಥ ಸಂಘನಿಕೇತನ, ಪದವಿನಂಗಡಿ, ಪೊಲೀಸ್ ಲೈನ್, MCF, NMPT, ಪರಂಗಿಪೇಟೆ, ಕುಲಶೇಖರ ಮುಂತಾದ ಸಾಕಷ್ಟು ಸಾರ್ವಜನಿಕವಾಗಿ ಸಂಭ್ರಮಿಸುವಂಥ ಗಣೇಶನ ವಿಗ್ರಹ ಮಾಡುವಾಗ ನಮಗೆ ಶರೀರದ ಸಿದ್ಧತೆ ಅಲ್ಲ, ಮನಸ್ಸಿನ ಸಿದ್ಧತೆ ಮಾಡ್ತೇವೆ. ಹಾಗಾಗಿ ನಮಗೆ ವಯಸ್ಸೆಂಬುದು ಲೆಕ್ಕಕ್ಕಿಲ್ಲ. ನಮ್ಮ ಗುರಿ, ನಮ್ಮ ಅಜ್ಜ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೋ, ಯಾವ ರೀತಿಯಲ್ಲಿ ಆಗಬೇಕೋ ಅದನ್ನು ಇಂದಿಗೆ ನಾವು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಅದು ಈಗ 4ನೇ ತಲೆಮಾರು. ಯಾಕಂತೇಳಿದ್ರೆ ಮೋಹನ್ ರಾವ್ ಮೊದಲ ತಲೆಮಾರಾದರೆ ಅವರ 3 ಮಕ್ಕಳು 2ನೇ ತಲೆಮಾರು. ಅವರ ನಂತರ 2 ಮೊಮ್ಮಕ್ಕಳು, ಮಹೇಶ್ ರಾವ್, ರಾಜೇಶ್ ರಾವ್. ನಂತರ 4ನೇ ತಲೆಮಾರು ಅಂತ ಹೇಳಿದರೆ ಇವರ ಮಕ್ಕಳು ಮಹೇಶ್ ಮತ್ತು ರಾಜೇಶ್. ಕಳೆದ 95 ವರ್ಷದಿಂದ ಈ ನಮ್ಮ ಮನೆ, ಈ ಮನೆಯ ಹೆಸರೇ ಶ್ರೀ ಗಣೇಶ. ಯಾಕಂತ ಹೇಳಿದರೆ ನಮ್ಮ ಅಜ್ಜ ಮೋಹನ್ ರಾವ್, ಮಣ್ಣಗುಡಿ ಮೋಹನ್ ನಾಮ ಹಾಕಿದ್ದರು. ಯಾಕಂತ ಹೇಳಿದರೆ ನಮ್ಮ ಅಜ್ಜ ಬಹಳ ಪ್ರಸಿದ್ಧರು. ಕೇವಲ ವಿಗ್ರಹ ಅಂತಲ್ಲ, ಅವರು ಸಕಲ ಕಲಾವಿದರು. ಅವರು ಶಾಸ್ತ್ರೀಯ ಸಂಗೀತಗಾರರು, ಹಿಂದೂಸ್ತಾನಿ ಗಾಯಕರು, ಹಾರ್ಮೋನಿಯಂ ವಾದಕರು, ವಾಯಿಲಿನ್ ವಾದಕರು, ಕುಸ್ತಿಪಟು, ಸಕಲ ಕಲೆಯನ್ನು ರೂಢಿಸಿಕೊಂಡು ನಮ್ಮ ಅಜ್ಜ. ಕಳೆದ 95 ವರ್ಷದಿಂದ ಈ ಮನೆಯಲ್ಲಿ ಗಣೇಶನ ವಿಗ್ರಹದ ಕಾಯಕದಲ್ಲಿದ್ದೇವೆ. 95 ವರ್ಷ? ಹೌದು, 95 ವರ್ಷ ಆಯಿತು. ಅದು ನಿರಂತರ
ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನೀವು ನೋಡಿದರೆ ಈ ರೀತಿ ಒಂದೇ ಮನೆಯಲ್ಲಿ ದೀರ್ಘಾವಧಿಯಲ್ಲಿ ಮಾಡಿದಂಥ ಮನೆ ಎಲ್ಲೂ ಇಲ್ಲ ಅಂತ ಹೇಳೋ ಒಂದು ಹೆಮ್ಮೆ ಇದೆ. ಸರ್, ಎಷ್ಟು ಗಣೇಶಗಳನ್ನು ಮಾಡ್ತೀರಿ ಪ್ರತಿ ವರ್ಷ? ಪ್ರತಿ ವರ್ಷ ಸುಮಾರು 240ಕ್ಕೂ ಮಿಕ್ಕಿ ನಾವು ವಿಗ್ರಹ ರಚನೆ ಮಾಡ್ತಾ ಇದ್ದೀವಿ. ಜಾಸ್ತಿ ಮಾಡಲಿಕ್ಕೆ ಕಷ್ಟ ಸಾಧ್ಯತೆ ಇದೆ. ಮುಖ್ಯವಾಗಿ ನಮಗೆ ಬೇಕಾಗಿರುವಂಥ ಕಚ್ಚಾ ಸರಕು, ಕಚ್ಚಾ ಸಾಮಗ್ರಿ ಅಂದರೆ ಮುಖ್ಯವಾಗಿ ಹಾವೆ ಮಣ್ಣು ಅದು ನಮಗೆ ದುರ್ಲಭ, ಸಿಗುವ ಸಾಧ್ಯತೆ ಇಲ್ಲ. ಯಾಕಂದರೆ ಆಸುಪಾಸಿನಲ್ಲಿ ಎಲ್ಲೂ ಬೇಸಾಯದ ಗದ್ದೆ ಇಲ್ಲ. ಯಾಕಂದರೆ ಗದ್ದೆಯಿಂದ ಬಂದಂಥ ಮಣ್ಣೇ ಆಗಬೇಕು. ಯಾಕಂದರೆ ನಮಗೆ ಅದು ಅದರಲ್ಲಿ ಒಂದು ಮಣ್ಣಿನ ಸ್ವಚ್ಛತೆ ಇದೆ. ಯಾಕಂದರೆ ಅದು ಎಲ್ಲ ವಿಚಾರ ಸರಿಯಾಗಿ ಹದ ಮಾಡಿ, ಹೌದು, ಒಂದು ಮೂರ್ತಿ ರೂಪ ಕೊಟ್ಟು ಮೂರ್ತಿಯನ್ನು ಇದನ್ನು ತುಂಬಿ ಒಂದು ಗಣೇಶ ಇಷ್ಟು ಖುಷಿ ಆಗ್ತದೆ ನೋಡ್ಲಿಕ್ಕೆ. ಅಂದ್ರೆ ನನಗೆ ನೋಡ್ತಾನೆ ಇದು ಕೆಲವೊಂದಕ್ಕೆ ಪೇಂಟ್ ಎಲ್ಲ ಆಗಿದೆಯಲ್ಲ, ಇದಕ್ಕೆಲ್ಲ ಕೆಮಿಕಲ್ ಏನಾದ್ರು ಮಿಕ್ಸ್ ಇದೆಯಾ? ಆ ವಿಚಾರ ಹೇಳಲೇಬೇಕು. ನಾವು ವಿಗ್ರಹ ತಯಾರಕರು, ವಿಗ್ರಹ ರಚಿಸುವವರು. ನಮ್ಮಲ್ಲಿ ಮುಖ್ಯವಾಗಿ ಪರಿಸರದ ಬಗ್ಗೆ ಕಾಳಜಿ ಬೇಕು. ನಮ್ಮಲ್ಲೂ ಅದೇ ರೀತಿ ಆಚರಣೆ ಮಾಡುವವರಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಅಲ್ವಾ. ಯಾಕಂತಂದರೆ ನಮ್ಮ ವಿಗ್ರಹ, ನಾವು ಮಾಡುವಂಥ ಈ ಗಣೇಶನ ವಿಗ್ರಹದಲ್ಲಿ ಯಾವುದೇ ರಾಸಾಯನಿಕ ದ್ರವ ಉಳ್ಳಂಥದ್ದು ಯಾವುದೇ ಇಲ್ಲ. ಯಾಕಂತ ಹೇಳಿದ್ರೆ ಸಾಕಷ್ಟು ವಿಗ್ರಹಗಳು, ಕೆಲವು ಮೂರ್ತಿಗಳನ್ನು ವಿಯೋಗ ಮಾಡುವವರು ಇದ್ದಾರೆ. ಆದರೆ ನಾವು ಮಾತ್ರ ನಮ್ಮ ಅಜ್ಜ ಅಂದು ಹೇಳಿಕೊಟ್ಟದ್ದು, ಅವರಿಗೆ ಆವಾಗಲೇ ಗೊತ್ತಿತ್ತು ಕಾಲಘಟ್ಟ ಚೇಂಜ್ ಆಗುತ್ತೆ, ಬದಲಾಗುತ್ತೆ, ಅದು ಪರಿಸರಕ್ಕೆ ಮಾರಕವಾಗಬಹುದು ಅಂತ. ಆವಾಗಲೇ ಅವರ ಆ ಚಿಂತನೆ ಇತ್ತು ಅಂತ ನಮಗೆ ಈವಾಗ ಅನಿಸ್ತದೆ. ಪರಿಸರದ ನೀರಿಗೂ ಗಾಳಿಗೂ ಅದು ಮಾಲಿನ್ಯ ಆಗಬಾರ್ದು ಅಂತಾದರೆ ನಾವು ಮುಖ್ಯವಾಗಿ ಮಣ್ಣಿನಿಂದ ಹಿಡಿದು ನಂತರ ಅದನ್ನು ಸಂಭ್ರಮಿಸುವಾಗ ಅದರಲ್ಲಿರುವಂಥ ಪಟಾಕಿ ಸಿಡಿಸುವಂಥದ್ದು, ಅದು ಶಬ್ದ ಮಾಲಿನ್ಯ, ಆಮೇಲೆ ವಾಯು ಮಾಲಿನ್ಯ, ಇದೆಲ್ಲ ಇರೋದನ್ನು ಆವಾಗಲೇ ಕಂಡುಕೊಂಡಿದ್ದು ನಮ್ಮ ಹಿರಿಯರು. ಅದನ್ನು ಇಲ್ಲಿ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಬೇಡಿಕೆ ಬಹಳಷ್ಟಿದ್ದರೂ ಕೇವಲ ಬೆರಳೆಣಿಕೆಯಷ್ಟೇ ಮಾಡುವ, ಅಂದರೆ ಕೇವಲ 250 ಒಳಗೆ ಬರೋ ಗಣಪತಿಯನ್ನು ಶಿಸ್ತುಬದ್ಧವಾಗಿ ಯಾವುದೇ ಬಣ್ಣದಲ್ಲಿ ಕೆಮಿಕಲನ್ನು ಮಿಕ್ಸ್ ಮಾಡದೆ ಮಾಡುವಂಥ ಏಕೈಕ ಸ್ಥಳ ಮಂಗಳೂರಿನ ಹರಿದಾಸ್ ಲೇನ್ನಲ್ಲಿರುವ ಶ್ರೀ ಗಣೇಶ ಸ್ಥಳದಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಒಂದು ಕೆಲಸಕ್ಕೆ ಬೇರೆ ಯಾರನ್ನೂ ಅವಲಂಬಿಸದೆ ಇವರು ಕುಟುಂಬದವರು ಮಾತ್ರ ಮಾಡ್ತಾ ಇದ್ದಾರೆ ಈ ಒಂದು ಗಣಪತಿ ಮಾಡುವ ಕೆಲಸವನ್ನು. ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗೆ. ಈಗ ಮೋಹನ್ ರಾಯರ ಕಿರಿಯ ಪುತ್ರ ಮಾತಾಡ್ತಾ ಇದ್ದಾರೆ, ಬನ್ನಿ ಮಾತಾಡೋಣ. ಒಂದೆರಡು ಮಾತುಗಳನ್ನು ಕೇಳುವ, ಬನ್ನಿ ಹೇಳಿ. ಎಲ್ರಿಗೂ ನಮಸ್ಕಾರ. ನಾನು ಮೋಹನ್ ರಾಯರ ಕಿರಿಯ ಪುತ್ರ ರಾಮಚಂದ್ರ ಅಂತೇಳಿ. ನಾವು 4 ಜನ ಅಣ್ಣ ತಮ್ಮಂದಿರು. ಈಗ 3 ಜನ ಕೆಲಸ ಮಾಡ್ತಿದ್ದೇವೆ ಈ ಗಣಪತಿ ಸೇವೆಯನ್ನು. ನಾವು ಇದು ಮಾಡೋದು ನಮ್ಮ ಎಲ್ಲರಿದ್ದ ನಮ್ಮ ಅಣ್ಣನ ಮಕ್ಕಳು, ಅಕ್ಕನ ಮಕ್ಕಳು ಎಲ್ಲ ಸೇರಿ ಮಾಡುವಂಥ ಒಂದು ಕೆಲಸ. ಇದು ನಾವು ಚಿತ್ರನಕ್ಷೆ ಶುರು ಮಾಡಿ, ಹುಣ್ಣಿಮೆಯನ್ನು ಪೇಂಟ್ ಶುರು ಮಾಡಿ, ಚೌತಿ ದಿವಸ ಎಲ್ಲ ವಿಗ್ರಹ ರೆಡಿಯಾಗಿ ಇರುವಾಗಿ ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮದು ಬರೀ ಕುಟುಂಬದವ್ರು ಮಾತ್ರ, ಹೊರಗಿನವರು ಯಾರೂ ಇರುವುದಿಲ್ಲ. ಆಯ್ತು, ನಮ್ಗೆ ಈ ವರ್ಷ ನಮಗೆ 230 ದೇವರ ಆರ್ಡರ್ ಬಂದಿದೆ. ಮಾಡೋದಾದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. 230 ಬಂದಿದೆ. ಸ್ಥಳಾವಕಾಶ ಇರೋದ್ರಿಂದ ನಾವು 230ಕ್ಕೆ ಸೀಮಿತ ಮಾಡಿದ್ದೇವೆ. ಎಲ್ಲ ಹೆಚ್ಚಾಗಿ ಸಾರ್ವಜನಿಕಗಳಿಗೆ, ಯಾಕೆ ದೊಡ್ಡ ದೊಡ್ಡ ಪೀಠಗಳು, ಅದಕ್ಕೆ ಸ್ಥಳ ಬೇಕಾಗ್ತದೆ. ಹಾಗಾಗಿ ನಾವು ಒಂದು ಅಷ್ಟೇ 230 ದೇವರನ್ನು ಮಾಡ್ತಾ ಇದ್ದೇವೆ. ಮೋಹನ್ ರಾವ್ ನಮ್ಮ ಅಜ್ಜ ಹಿರಿಯ ಚೇತನ ಅವರು ಪ್ರಾರಂಭಿಸಿದ ಈ ಗಣೇಶ ವಿಗ್ರಹದ ರಚನೆ ಇವತ್ತು ಇಂದಿಗೂ ಈಗಲೂ ಮುಂದುವರಿಸಿಕೊಂಡು ಹೋದವರು ಇವರು ಪ್ರಭಾಕರ್ ರಾವ್ ಕೈಗಾರಿಕೋದ್ಯಮಿ. ಅವರ ತಮ್ಮ ಸುಧಾಕರ್ ರಾವ್, ಇವರು ಕೈಗಾರಿಕೋದ್ಯಮಿ ಎರಡನೇವರು. ಹೌದು ಸರ್, ಇದಕ್ಕೆ ಯಾವ ರೀತಿ ನೀವು ಬೆಲೆಯನ್ನು ಫಿಕ್ಸ್ ಮಾಡ್ತೀರಿ? ಇದಕ್ಕೆ ನೀವು ಒಳ್ಳೆ ಪ್ರಶ್ನೆ ಕೊಟ್ಟಿದ್ದೀರಿ. ಇದಕ್ಕೆ ನಾನೇ ಹೇಳಬೇಕಾಗಿತ್ತು. ನೀವು ಬೆಲೆ ಬಗ್ಗೆ ಹೇಳುವಾಗ ಇದರ ಬಗ್ಗೆ ಒಂದು ಸೂಕ್ಷ್ಮ ವಿಚಾರ ಇದೆ. ನನ್ನ ಅಜ್ಜ, ನಮ್ಮ ಅಜ್ಜ ಎಂದಿಗೂ ಗಣಪತಿಗೆ ಬೆಲೆ ನಿಗದಿ ಮಾಡಲಿಲ್ಲ. ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆದ ಕಾರಣ ನಮ್ಮಲ್ಲಿ ಕೊಡುವ ವಿಗ್ರಹ ನಾವು ಮಾರಾಟಕ್ಕೆ ಇಡುವುದಲ್ಲ, ನಮ್ಮ ದೇವರು ಮಾರಾಟಕ್ಕೆ ಇರುವವರಲ್ಲ ಅಂತ ನಮ್ಮ ಅಜ್ಜನ ತತ್ವ ಏನಿತ್ತೋ ಅದು ಇಂದಿಗೂ ನಾವು ಅದನ್ನು ಮಾರಾಟಕ್ಕೆ ಇಟ್ಟಿಲ್ಲ. ಖಾಲಿ ಫಲತಾಂಬೂಲದಿಂದ ಮಾತ್ರ ನಾವು ಗಣಪತಿಯನ್ನು ಆಯಾಯ ಮನೆಯು ನಾವು ಒಪ್ಪಿಸ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗೆ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ಸರ್, ಇನ್ನಷ್ಟು ವರ್ಷಗಳ ಕಾಲ ಇಂಥ ಸತ್ಕಾಮ ಕಾರ್ಯಗಳು ನಿಮ್ಮ ಕೈಯಿಂದ ಆಗಲಿ ಅಂತ ಭಗವಂತನಲ್ಲಿ ಬೇಡ್ತಾ, ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಹಾಗಾದರೆ ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸೋಣ. ಏನಂತೀರಾ?
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ, ಅಲ್ಲಿಯವರೆಗೂ ನಮಸ್ಕಾರ.